ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಮಾಡಿದ ತಪ್ಪಿನಿಂದ ಇವತ್ತು ನಿಮಗೆ ಮನೇಲಿ ಸ್ಥಾನ ಇಲ್ಲದೆ ಹಾಗಾಗೋಯ್ತು. ಕಲ್ಯಾಣಿ ಪ್ರತಿದಿನ ನನ್ನ ಹತ್ರ ಹೇಳ್ತಾನೆ ಇದ್ಲಮ್ಮ, ಸಿದ್ದು ಬಗ್ಗೆ ಅಮ್ಮನ ಹತ್ರ ಹೇಳ್ಬಿಡೋಣ, ಅವ್ರು ಏನಾದ್ರೂ ಒಂದು ಪರಿಹಾರ ಹುಡುಕ್ತಾರೆ ಅಂತ. ಆದ್ರೆ ನಾನೇ ಹಿಂದೆಟ್ಟು ಹಾಕ್ಬಿಟ್ಟೆ. ನಾನು ಯಾಕೆ ಹೇಳಿಲ್ಲ ಗೊತ್ತಾ? ನನ್ನ ಕಣ್ಣು ಮುಂದೆ ಸಂಪದನ ಜೀವನ ನಿಂತಿತ್ತು. ಎಲ್ಲಿ ಸಿದ್ದು ಸಂಪದನ ಜೀವನನೂ ನಾಶ ಮಾಡ್ಬಿಡ್ತೇನೋ ಅನ್ನೋ ಭಯ ನನಗೆ. ಆ ಭಯ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಡ್ತಮ್ಮ. ಆದ್ರೆ ಸಂಪದ ಈ ರೀತಿ ಎಲ್ಲ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗೆ ಕ್ಷಮಿಸಿಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ. ಅನುಪಮ, ಹೇಳಮ್ಮ. ಸುಮ್ನಿರು. ನಂಬಿ ಮೋಸ ಹೋಗೋದು, ಪ್ರೀತಿಸಿದವ್ರಿಗೆ ಮೋಸ ಮಾಡೋದು ಮನುಷ್ಯನ ಗುಣ. ನೀನು ಸಂಪದ ಜೀವನದ ಬಗ್ಗೆ ಯೋಚನೆ ಮಾಡಿ ಇದೆಲ್ಲ ಮಾಡಿದೆ. ಸಂಪದ ಅವಳ ಸ್ವಾರ್ಥನ ನೋಡ್ಕೊಂಡು ಈ ಮನೆನ, ಮನುಷ್ಯರ ಮನಸ್ಸನ್ನ ಒಡೆದು ಹಾಕಿ ಅಗ್ನಿ ಸಾಕ್ಷಿಯಾಗಿ ಹಾಕಿರೋ ಸಪ್ತಪದಿನ, ದೈವ ಸಾಕ್ಷಿಯಾಗಿ ಕಟ್ಟಿರೋ 3 ಗಂಟಿನ ಬಂಧನ, ಪ್ರೀತಿ ಬಂಧನ ಬೇಡ ಅನ್ಕೊಂಡು ಹೊರಟೋದ್ಲು. ಇದರಲ್ಲಿ ನಿನ್ ತಪ್ಪೇನಿದೆ ಅನುಪಮ? ಕ್ಷಮಿಸು ಅಂತ ಹೇಳೋದಕ್ಕೆ ಅಳ್ಬೇಡ. ಅಮ್ಮ, ನಂಗೆ ಕಾಲು ನೋವ್ತಾ ಇದೆ. ಹೌದಮ್ಮ, ನನ್ಗೂ ಕೂಡ. ಸಿದ್ದು, ಇನ್ ನನ್ನ ಕೈಯಲ್ಲಿ ಆಗಲ್ಲ ಸಿದ್ದು. ಎದ್ದೇಳು, ಹುಷಾರು. ಅಮ್ಮ, ಸಿದ್ದು, ಇನ್ ನನ್ನ ಕೈಯಲ್ಲಿ ಆಗಲ್ಲ. ತುಂಬಾ ಸುಸ್ತಾಗ್ತಾ ಇದೆ. ಮುಂದೆ ಹೆಜ್ಜೆ ಹಾಕ್ತೀಯಾ ಇಲ್ಲ ವಾಪಸ್ ಹಿಂದೆ ಹೆಜ್ಜೆ ಇಟ್ಟು ಶೌರ್ಯನ ಹತ್ರ ಹೊರಟೋಗ್ತೀನಿ ಅಂತೀಯಾ? ಸಿದ್ದು, ಏನ್ ಮಾತಾಡ್ತಿದ್ಯಾ? ಏನೋ ತಮಾಷೆಗೆ ಹೇಳಿದೆ ಸ್ಯಾಮ್. ಹೈದರಾಬಾದಿಗೆ ಬಂದಿದ್ದೀವಿ. ಇಲ್ಲಿನ ಭಾಷೆ ನಮಗ್ ಬರ್ದೇ ಇದ್ರು ನಮ್ ನೋವು ಅವ್ರಿಗೆ ಚೆನ್ನಾಗ್ ಅರ್ಥ ಆಗುತ್ತೆ. ಹೀಗೆ ಮಾತಾಡ್ಕೊಂಡು ನನ್ನ ರೋಡಲ್ಲೇ ನಿಲ್ಲಿಸ್ತೀಯಾ? ರಿಲ್ಯಾಕ್ಸ್ ಸ್ಯಾಮ್, ರಿಲ್ಯಾಕ್ಸ್. ಐ ಮೀನ್ ಇಲ್ಲಿ ರಿಲ್ಯಾಕ್ಸ್ ಆಗುವಂತಲ್ಲ, ಯಾವ್ದಾದ್ರು ಲಾಡ್ಜಿಗೆ ಹೋಗೋಣ, ಅಲ್ಲಿ ರೂಮ್ ತಗೊಳ್ಳೋಣ. ಲಾಡ್ಜ್ ಅಂದ್ರೆ
ದುಡ್ಡು ಕೂಡ ಜಾಸ್ತಿ ಆಗುತ್ತೆ ಸಿದ್ದು. ಯಾವ್ದಾದ್ರೂ ಮನೆ ಬಾಡಿಗೆಗೆ ತಗೊಂಡ್ರೆ ಬೆಟರ್ ಏನೋ. ಸ್ಯಾಮ್, ನಿನ್ ಹೆಸರು ಮಾತ್ರನೇ ಸಂಪದ, ಬಟ್ ನನ್ನ ಹತ್ರ ಸಂಪತ್ತು ಕೂಡ ಇದೆ. ಕೋಟ್ಯಾಧಿಪತಿ ಇವಾಗ. ದಿನಕ್ಕೆ 10,000 ರೂಪಾಯಿ ಖರ್ಚು ಮಾಡಿದ್ರು 3 ತಿಂಗಳು ಸುಖವಾಗಿ ಬಾಳ್ಬೋದು, ಗೊತ್ತಾ? ನಡಿ, ಲಾಡ್ಜಿಗೆ ಹೋಗೋಣ ಬಾ. Okay. ಎಕ್ಸ್ಕ್ಯೂಸ್ ಮೀ. Good morning, sir. How can I help you? ರೂಮ್ ಬೇಕಾಗಿತ್ತು. Oh, ಕರ್ನಾಟಕದವರಾ? ಬೇರೆ ಯಾರು ಇಲ್ಲ, ನಾವಿಬ್ರೆ. ಇಬ್ಬರಿಗೆ ಸರ್, ದಿನಕ್ಕೆ 5,000. ಪರ್ ಡೇ 5,000. ಓ, ಹೌದು, 5. ಸಿದ್ದು, 5,000 ಅಂದ್ರೆ ತುಂಬಾ ಕಾಸ್ಟ್ಲಿ. ತಿಂಗಳಿಗೆ 1,00,000 ಆಗತ್ತೆ. ಬೇಕಾ ನಮ್ಗೆ? ಓ ಸ್ಯಾಮ್, ಯು ಸಿಲ್ಲಿ. ಆಧಾರ್ ಕಾರ್ಡ್ ಕೊಡಿ ಮೇಡಮ್. ಈ ಹಾಳದವಳು ಆಧಾರ್ ಕಾರ್ಡ್ ಯಾಕೆ ಕೇಳ್ತಿದ್ದಾಳೋ ಅರ್ಥ ಆಗ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ವಿ ಫರ್ಗಾಟ್ ಅವರ್ ID cards. Do you accommodate the room or not? ಕೋಪ ಬೇಡ ಮೇಡಮ್. ಐ ಆಮ್ ಗಿವಿಂಗ್ ದ ರೂಮ್ ಕೀಸ್. ರಿಸ್ತಾನ್ ಮೇಡಮ್, ಸರ್ ಬ್ಯಾಗ್ ತಗೋ. ಕೊಡಿ ಸರ್, ಬ್ಯಾಗ್ ಕೊಡಿ. ಏ ಪರವಾಗಿಲ್ಲ, ನೋ ಪ್ರಾಬ್ಲಮ್ ಸರ್. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಬಿಡಿ. ಓಕೆ ಸರ್. ಸ್ಯಾಮ್ ಬಾ ಬಾ. ಯಾಕೆ ಸರ್ ಇಷ್ಟೊತ್ತು? ಇಲ್ಲೇ ಹತ್ರದಲ್ಲಿರೋ ಪಂಕ್ಚರ್ ಶಾಪ್ ಮುಚ್ಚಿದೆ. ಅವ್ರ ಮನೇಲಿ ಏನೋ ಫಂಕ್ಷನ್ ಅಂತೆ. ಸರ್ ಬೇಗ ಹೋಗ್ಬೇಕು ಸರ್, ನಾನು ಹೆಲ್ಪ್ ಮಾಡ್ತೀನಿ, ನೀವು ಆ ಕಡೆ ಹೋಗಿ. ಪರವಾಗಿಲ್ಲ, ನಾನೇ ಚೇಂಜ್ ಮಾಡ್ಕೋತೀನಿ. ಇಷ್ಟು ಒಳ್ಳೆ ಮನ್ಸಿರ ನೀನು ನಿನ್ ಹೆಂಡತಿನ ಸಾಯಿಸಿದ್ಯಾ ಅಂದ್ರೆ ನಮಗೆ ನಂಬಕ್ಕಾಗ್ತಿಲ್ಲ. ನಾನು ಸಾಯಿಸ್ಲಿಲ್ಲ ಸರ್. ಅನ್ಕೊಂಡ್ವಿ, ಆದ್ರೆ ಶಿಕ್ಷೆ ಮಾತ್ರ ಅನುಭವಿಸ್ತಿದ್ಯಾ. ನನ್ನ ಹಾಗೆ ಎಷ್ಟೋ ಜನ ಅಮಾಯಕರು ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ ಸರ್. ನಿಮ್ ಹೆಂಡತಿಗೂ ನಿನಗೂ ಜಗಳ ಆಯ್ತಂತಲ್ಲ. ಅವಳಿಂದ ನಾನು ನನ್ನ ಕುಟುಂಬಕ್ಕೆ ದೂರ ಆಗಿದ್ ಮಾತು ನಿಜಾನೇ. ಆದ್ರೆ ಕೊನೆಗೆ ಅವಳಿಂದಾನೇ ನನ್ನ ಮಗಳು ನಮ್ಮ ಅಪ್ಪ ಅಮ್ಮನ್ಗೆ ಹತ್ರ ಆದ್ಲು. ಮಾಧುರಿ ಪ್ರಾಣ ಹೋಗಿದ್ದಕ್ಕೆ ನೋವಾಗ್ತಿದ್ರು. ಕಲ್ಯಾಣಿನ ನಮ್ಮ ಮನೆಯವರು ಮೊಮ್ಮಗಳಾಗಿ ಸ್ವೀಕರಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನನ್ನ ಮೊದಲನೇ ಹೆಂಡತಿ ಅವಳ ಹೆಸರು ಇಟ್ಕೊಂಡಿದ್ದ ದುಡ್ಡನ್ನ ವರದಕ್ಷಿಣೆಯಾಗಿ ಕೊಟ್ಟು ನನ್ನ ಮಗಳ ಮದುವೆ ಮಾಡ್ತಿದ್ದಾಳೆ. ಮುಗಿತ ಸರ್? ನಿನ್ ಮಾತಲ್ಲೇ ಒಳ್ಳೆತನ ಕಾಣಿಸ್ತಿದೆ. ಅಲ್ಲಿಗೆ ಹೋದ್ರೆ ಇನ್ನೆಷ್ಟು ಖುಷಿ ಪಡ್ತೀಯೋ. ಬನ್ನಿ ಸರ್, ಸ್ವಲ್ಪ ಸ್ಪೀಡಾಗಿ ಹೋಗೋಣ ಪ್ಲೀಸ್. ನಡೀರಿ, ಹತ್ತಿ. ಅಮ್ಮ, ಬಿರಿಯಾನಿ ಸೂಪರ್, ತುಂಬಾನೇ ಚೆನ್ನಾಗಿದೆ. 5 ಸ್ಟಾರ್ ಹೋಟೆಲಲ್ಲೂ ಕೂಡ ಈ ತರ ಟೇಸ್ಟ್ ಸಿಗಲ್ಲ. ಹೌದಾ? ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋ. ಹಾಕಮ್ಮ. ಮನೆಯವರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಎಲ್ಲಿದಾರೋ ಹೇಗಿದಾರೋ ಅಂತ ಮನ್ಸಲ್ಲಿ ಒಂದ್ ಸ್ವಲ್ಪನೂ ಬೇಜಾರಿಲ್ದೆ ಹೊಟ್ಟೆ ಬಾಕನ್ ಹಾಕಿ ತಿನ್ನೋಕ್ ಹೇಗ್ ಮನ್ಸ್ ಬರುತ್ತೆ? ತುತ್ತು ಹೀಗಾದ್ರೂ ಒಳಗ್ ಹೋಗುತ್ತೋ. ಇಂಥ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ ಕಂದ. ನಿಂತ್ಕೊಳ್ಳಿ. ಶೌರ್ಯ, ಇವಳು ಬಾಯಿಗೆ ಸ್ವಲ್ಪ ಪ್ಲಾಸ್ಟರ್ ಹಾಕೋ. ಬಾಯಿಗೆ ಬಂದ್ ಹಾಗೆ ಮಾತಾಡ್ತಾ ಇದ್ದಾಳೆ. ಏಯ್ ರಾಕ್ಷಸಿ, ನೋಡಿದ್ಯಾ? ನಿನ್ನಿಂದ ನಮ್ಮಪ್ಪ ತಿಂದೆ ಹೊರಟೋದ್ರು. ಮಾವ ಒಳ್ಳೆಯವರಾಗಿರೋದಕ್ಕೇನೆ ಬೇಜಾರಿಂದ ತಿನ್ನೋಕಾಗ್ದೆ ಹೊರಟು ಹೋದ್ರು. ತಾವ್ ನೋಡಿದ್ರೆ ಕೈಯಲ್ಲಿ ಹಿಡ್ಕೊಂಡಿರೋ ಚಿಕನ್ ಪೀಸ್ನ ಮಾತ್ರ ಬಿಡಲ್ಲ ಅಲ್ವಾ? ಯಾಕೆ ಬೇಜಾರ್ ಮಾಡ್ಕೋಬೇಕು? ಯಾಕೆ ಬೇಜಾರ್ ಮಾಡ್ಕೋಬೇಕು? ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ಅವ್ರಿಗಿಂತ ನೀನು ತುಂಬಾ ದೊಡ್ಡ ತಪ್ಪು ಮಾಡಿರೋದಕ್ಕೆ ನಿನಗ್ ನರಕ ತೋರಿಸ್ಬೇಕು ಅಂತ ತಾಳಿ ಕಟ್ಟಿ ಮನೇಲಿ ಇರಿಸ್ಕೊಂಡಿದ್ದೀನಿ.
ಈಗ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಅದಕ್ಕೆ ಯಾವಾಗ್ಲೂ ತಿನ್ನೋದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀನಿ. ಆಫೀಸರ್ ನೀರ್ ಕುಡೀರಿ. ಅಯ್ಯೋ ಓಕೆ. ಏನೇ ಕೈಯಿಂದ ತಲೆ ಹೊಡೆದಾಕ್ಬೇಕು ಅಂತ ನೋಡ್ತಿದ್ಯಾ? ಅಷ್ಟು ಜೋರಾಗಿ ತಟ್ತಿದ್ಯಾ? ಹೋಗ್ಲಿ ಪಾಪ ಅಂದ್ರೆ ಹೀಗ್ ಮಾತಾಡ್ತಿದ್ದ ನೋಡು. ಏನ್ ಹಾಗೆ ನೋಡ್ತಿದ್ಯಾ? ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಜೈಲಿಗೆ ಹಾಕ್ಸ್ಬಿಡ್ತೀನಿ, ಹುಷಾರು. ನಿನ್ನಂತವನಿಗೆ ಕೊಡ್ಬೇಕಾಗಿರೋದು ನೀರಲ್ಲ. ಹೋಗೆ. ಅಮ್ಮ, ಇವತ್ ನಾವ್ ಇಲ್ಲೇ ಇರ್ತೀವ? ಹೌದು, ನಾವ್ ಯಾವ ಊರಿಗೆ ಹೋಗ್ತಿದೀವಿ? ನನಗ್ ಗೊತ್ತಿದ್ರೆ ಅಲ್ವೇನೋ ನಿನಗ್ ಹೇಳೋದಕ್ಕೆ. ಅಮ್ಮ, ನಂಗೆ ಹಸ್ವಾಗ್ತಾ ಇದೆ. ಅಯ್ಯೋ ಗೋದಾವರಿ, ಹಾಗನ್ಬಾರ್ದಮ್ಮ. ನಾವು ಪೌರುಷ ಇರೋ ಅಂತವ್ರು. ನಮಗ್ ಪೌರುಷ ಇರ್ಬೇಕು ಹೊರತು ಹಸಿವಾಗ್ಬಾರ್ದಮ್ಮ. ಹೌದು, ನಾವು ಪೌರುಷ ಇರೋವ್ರೆ. ಒಂದು ಮಾತು ಅನ್ನಿಸ್ಕೊಳ್ಳಲ್ಲ, ಒಬ್ರು ಮುಂದೆ ತಲೆ ತಗ್ಸಲ್ಲ. ಮಾತು ಮೇಲೆ ನಿಂತ್ಕೋತೀವಿ. ನಿನ್ ತವ್ರ ಮನೆಯವ್ರು ಹಾಗಲ್ಲ. ದುಡ್ಡು ನೋಡಿ ಆನಂದ ಪಡಲ್ಲ. ನಿನ್ ತಮ್ಮನ ಹಾಗೆ ಮರ್ಯಾದೆ ಹೋಗೋ ಕೆಲಸ ಮಾಡಲ್ಲ. ನಾನ್ ಇವಾಗ ಏನ್ ಅಂದೆ ಅಂತ ನನ್ ತವ್ರ ಮನೆ ಬಗ್ಗೆ ಮಾತಾಡ್ತಿದ್ದೀರಾ? ನಾನ್ ಅಂದಿದ್ರಲ್ಲಿ ತಪ್ಪೇನಿದೆ? ಆ ಶೌರ್ಯ ಏನೋ ಅಂತಿದ್ದಾಗೇನೆ ಪೂರ್ತಿ ಆಸ್ತಿನೆಲ್ಲ ನೀನೇ ಇಟ್ಕೋ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಬಂದಿದ್ದಕ್ಕೆ ಅಲ್ವಾ ಇವಾಗ ಈ ತರ ನಾವು ಛತ್ರದಲ್ಲಿರೋ ಹಾಗಾಗಿರೋದು? ನಿನಗೆ ಮನೆಯಿಂದ ಹೊರಡ್ಬೇಕಾದ್ರೆ ಹೇಳಿದ್ದೀನಿ, ಇಷ್ಟ ಇದ್ರೆ ಮಾತ್ರ ಬಾ, ಕಷ್ಟ ಅಂತಿದ್ರೆ ನಿನ್ ತವ್ರ ಮನೆಗೆ ಹೊರಟೋಗು ಅಂತ. ಚಿನ್ನಿ, ಏನ್ ಮಾತಾಡ್ತಿದ್ಯಾ? ಕಟ್ಕೊಂಡಿರೋ ಹೆಂಡತಿ ಜೊತೆಗೆ ಹೀಗೇನಾ ಮಾತಾಡೋದು? ಕ್ಷಮ್ಸಮ್ಮ. ಪಲ್ಲವಿ, ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಬಾರ್ದು. ಇಷ್ಟಕ್ಕೆಲ್ಲ ಕಾರಣ ಸಿದ್ದುನೇ ಆಗಿದ್ರು ಕೂಡ ಅಮ್ಮ ಏನಾದ್ರೂ ಒಂದು ಮಾತು ಹೇಳಿದ್ರ ನಿನ್ಗೆ? ಇಲ್ಲ ಅಲ್ವಾ? ನೀನ್ ಯಾವ ತಪ್ಪು ಮಾಡಿಲ್ಲ. ಅದೇ ರೀತಿ ಅಮ್ಮನೂ ಕೂಡ. ಜೀವನದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆ ರೀತಿ ಕಷ್ಟ ಬಂದಾಗ್ಲೇನೆ ನಮ್ಮವ್ರು ಯಾರು, ಬೇರೆಯವ್ರು ಯಾರು ಅಂತ ಅರ್ಥ ಆಗೋದು. ನನಗೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ಇನ್ನು ಅಪ್ಪ ಅಮ್ಮ ಎಷ್ಟು ನೋವು ತಿಂತಿದ್ದಾರೆ ಅಂತ ಅರ್ಥ ಆಗಲ್ವಾ? ಗೋದಾವರಿ, ತಗೋ ಸ್ವಲ್ಪ ನೀರು ಕುಡಿ. ನನಗ್ ಬಾಯಾರಿಕೆ ಆಗ್ತಾ ಇಲ್ಲ, ಹಸ್ವಾಗ್ತಾ ಇದೆ. ಗೋದಾವರಿ, ಸ್ವಲ್ಪ ನೀರು ಕುಡಿ. ನಾನು ತಿನ್ನೋದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಎಲ್ಲಿಗೆ ಅನುಪಮ? ಈಗ್ಲೇ ಬಂದೆಮ್ಮ. ಸಿದ್ದು, ಹೊಟ್ಟೆ ನೋವ್ತಿದೆ, ಬಾಡಿ ಪೇನ್ ಕೂಡ ಜಾಸ್ತಿ ಆಗ್ತಿದೆ. ಡೆಲಿವರಿ ಆಗಿದೆ ಅಲ್ವಾ, ಆ ಪೇನೇ ಆಗಿರುತ್ತೆ ಬಿಡು. ಟ್ಯಾಬ್ಲೆಟ್ ತಗೊಂಡ್ರೆ ಅದೇ ಸರಿಯಾಗುತ್ತೆ. ಡಿನ್ನರ್ ಮಾಡಿದ್ಮೇಲೆ ನಾನೇ ಹೋಗಿ ಟ್ಯಾಬ್ಲೆಟ್ ತರ್ತೀನಿ, ಸರಿನಾ? ಇವಾಗ ನಾವು ಪಂಜರದಿಂದ ಸ್ವಾತಂತ್ರ್ಯವಾಗಿ ಹಾರಾಡೋದಕ್ಕೆ ಹೊರಗಡೆ ಬಂದಿರೋ ಪಕ್ಷಿಗಳ ಹಾಗೆ ಆನಂದವಾಗಿರ್ಬೇಕು. ನಾವು ಕಂಡ ಕನಸು ಇವತ್ತು ನೆರವೇರಿದೆ. ಅನ್ಕೊಂಡ ಹಾಗೇನೆ ನಮ್ ಕೈಗೆ ಕೋಟಿ ರೂಪಾಯಿ ಬಂದಿದೆ. ನಮ್ ಪ್ರೀತಿ ಸಕ್ಸಸ್. ಇನ್ನು ನೆಕ್ಸ್ಟ್ ನಮ್ ಕೆರಿಯರ್ ಸಂಪದ. ಸಿದ್ದು, ಏನಿದು?
ನನಗೂ ಅರ್ಥ ಆಗ್ತಿಲ್ಲ ಸ್ಯಾಮ್. ಮೊನ್ನೆ ಮನೇಲಿ ಆ ಬ್ಯಾಗಿಂದ ಈ ಬ್ಯಾಗಿಗೆ ಬದಲಾಯಿಸುವಾಗ ಅವಸರದಲ್ಲಿ ನಾನು ಗಮನಿಸಲಿಲ್ಲ. ಮೋಸ 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 ಮಾಡ್ಬಿಟ್ರು. ಯಾರು ಮಾಡಿರ್ತಾರೆ? ಆದ್ರೆ ಬೀರುನಲ್ಲಿ ಅದು ಭದ್ರವಾಗಿದೆ. ತಗೋ ಇನ್ನೊಂದು ಬೇಗದ ಕೈ. ಅನುಪಮಮ್ಮನ ಇಲ್ಲ, ಅನುಪಮಮ್ಮ ಇಷ್ಟು ರಿಸ್ಕ್ ತಗೊಳ್ಳಲ್ಲ. ನನ್ನ ವಿಷಯ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ. ಇನ್ಯಾರು ಯಾರು ದಮಯಂತಿ ಅದ್ಗೆನಾ? ನೋ, ದುಡ್ಡಿಗೋಸ್ಕರ ಆಸೆ ಪಟ್ಟು ಮನೆ ಮರ್ಯಾದಿನ ಹಾಳು ಮಾಡ್ಕೊಳ್ಳಲ್ಲ. ನನಗ್ ಮೋಸ ಮಾಡಿದ್ಯಾರು? ಕಲ್ಯಾಣಿ. ಎಸ್, ಅವಳೆ ಆ ರಾಕ್ಷಸಿನ ಮಾಡಿರ್ತಾಳೆ. ಅವಳು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ. ಫಸ್ಟ್ ಇಂದನೂ ಅವಳು ನನ್ನ ಸೋಲಿಸ್ಬೇಕು ಅಂತಾನೆ ಇದ್ಲು. ಖಂಡಿತ ಇದು ಅವಳ ಕೆಲಸನೇ. ಎಷ್ಟು ಕನ್ಸ್ಕೊಂಡಿದ್ದೆ ನಾನು, ಲೈಫ್ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಎಲ್ಲ 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 ಸುಟ್ಟು ಬೂದಿ ಮಾಡಾಕದ್ಲು. ಅವಳನ್ನ ಸಾಯಿಸ್ಬೇಕು. ನನಗೆ ಮೋಸ ಮಾಡ್ತಾಳ. ಖಂಡಿತ ಇದು ಅವಳದೇ ಕೆಲಸ. ಅಯ್ಯೋ ಭಗವಂತ, ದೇವಸ್ಥಾನ ಬಾಗ್ಲಾಕೋ ಸಮಯ ಆಯ್ತಲ್ಲ. ನಾನು ಹೋಗಿ ಪ್ರಸಾದ ತಗೊಳ್ಳೋವರೆಗೂ ದೇವಸ್ಥಾನ ಬಾಗ್ಲಾಕೋದ್ ಬೇಡಪ್ಪ. ಪೂಜಾರಿ, ಇಲ್ಲೆಲ್ಲೋ ಹತ್ರದಲ್ಲಿ ದೇವಸ್ಥಾನ ಇದೆಯಂತಲ್ಲ, ಎಲ್ಲಿದೆ? ಹೀಗೆ ಸೀದಾ ಮುಂದಕ್ಕೆ ಹೋಗಿ ಎಡಗಡೆಗೆ ತಿರುಗಿದ್ರೆ ಅಲ್ಲೊಂದು ಚಿಕ್ಕ ಗುಡಿ ಇದೆಯಮ್ಮ. ನೀವೀಗ ಅಲ್ಲಿಗೆ ಹೋದ್ರೂ ದರ್ಶನ ಅಂತೂ ಸಿಗೋದಿಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಏನಾಯ್ತಮ್ಮ? ದರ್ಶನಕ್ಕೆ ಅಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಬಂದ್ರೆ ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ದರ್ಶನಕ್ಕೋಸ್ಕರ ಅಲ್ಲ ಪೂಜಾರಿ, ಪ್ರಸಾದಕ್ಕೋಸ್ಕರ, ಹೊಟ್ಟೆ ತುಂಬಿಸೋದಕ್ಕೋಸ್ಕರ. ಹೌದಮ್ಮ, ತುಂಬಾ ಹಸುವಾಗಿರೋದಕ್ಕೆ ಈ ತರ ಕೇಳ್ತಿದ್ದೀರಾ. ತಗೊಳ್ಳಿ ಅಮ್ಮ ಎಲೆ, ಪ್ರಸಾದ ತಿನ್ನಿ. ನನಗೇನು ಹಸುವಿಲ್ಲ. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಪ್ರಸಾದ ಬೇಕು ಅಂತ ಕೇಳೋಕ್ ಸಂಕೋಚ ಆಗ್ತಾ ಇದೆ. ಕೇಳದೆ ಹೋದ್ರೆ ಹೊಟ್ಟೆ ತುಂಬಲ್ವಲ್ಲ. ದಯವಿಟ್ಟು ತಾವು ನಿಮ್ಮ ಹತ್ರ ಇರೋ ಪ್ರಸಾದ ಕೊಡ್ತೀರಾ? ನಮ್ದು ಚಿಕ್ಕ ಗುಡಿ ಅಮ್ಮ, ಜಾಸ್ತಿ ಭಕ್ತರು ಬರೋದಿಲ್ಲ. ಅದಕ್ಕೆ ಸ್ವಲ್ಪನೇ ಪ್ರಸಾದ ಮಾಡಿ ತಗೊಂಡ್ ಬರ್ತೀನಿ. ಅಮ್ಮನವ್ರಿಗೆ ನೈವೇದ್ಯ ಇಟ್ಟು ಮಿಕ್ಕಿದ್ದನ್ನ ಮನೆಗೆ ತಗೊಂಡು ಹೋಗ್ತೀನಿ. ಅಷ್ಟು ಜನಕ್ಕೆ ಈ ಸ್ವಲ್ಪ ಪ್ರಸಾದ ಸರಿ ಹೋಗುತ್ತಾ ಅನ್ನೋದು ನನ್ನ ಸಂದೇಹ. ಪರವಾಗಿಲ್ಲ ಪೂಜಾರೆ, ಒಬ್ಬೊಬ್ರಿಗೆ ಒಂದೊಂದು ತುತ್ತಾದ್ರೂ ಬರುತ್ತಲ್ಲ. ಸರಿನಮ್ಮ, ತಗೊಳ್ಳಿ. ನನಗೋಸ್ಕರ ನಿಮ್ಮನ್ನ ಅಮ್ಮನವರೇ ಕಳಿಸಿರೋ ಹಾಗಿದೆ ಪೂಜಾರೆ. ಧನ್ಯವಾದ. ಪಾಪ, ಏನು ಕಷ್ಟ ಬಂದಿದ್ಯೋ ಏನೋ. ಅಮ್ಮ ಕನಕದುರ್ಗಾದೇವಿ, ಇವ್ರ ಕಷ್ಟಗಳನ್ನ ತೀರ್ಸಮ್ಮ. ಸಂಪದ ಅಂದ್ರೆ ನನಗೆ ಪ್ರಾಣ. ಸಂಪದ ಜೊತೆಯಲ್ಲಿ ಯಾರು ಇಲ್ದೇನೆ ಇವಳನ್ನ ಎಲ್ಲೂ ಹೋಗೋಕ್ ಬಿಡಬೇಡಿ.
ನಾನು ಹೇಳಿದ ನಂಬರ್ನ ಟ್ರೇಸ್ ಮಾಡಿದ್ರ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಅವ್ರು ಊರ್ ಬಿಟ್ಟು ಹೋಗಿದಾಗೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಫೋನ್ ಆನ್ ಮಾಡ್ತಾರೆ. ಅವ್ರ ಫೋನ್ ಆನ್ ಮಾಡ್ತಿದ್ದ ಹಾಗೆ ಟ್ರೇಸ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಕಂಡು ಹಿಡೀರಿ. ಖಂಡಿತ ಸರ್. ಶೌರ್ಯ